ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ತೀರದ ನಾಗರಿಕರ ಆತಂಕ ಮುಂದುವರೆದಿದೆ. ಮಳೆಗಾಲ ಶುರುವಾಗಿರೋದ್ರಿಂದ ಕಡಲು ಕೂಡ ಆರ್ಭಟಿಸಿದರೆ, ಹೀಗಾಗಿ ತೀರದ ನಿವಾಸಿಗಳ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಾನೀಗ ಅಂಕೋಲ ತಾಲೂಕಿನ ಹಾರವಾಡದ ತರಂಗಮೇಟ ಬಳಿ ಇದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲು ಕೂಡ ತನ್ನ ರೌದ್ರಾವತಾರ ತಾಳಿರೋದನ್ನು ನೀವು ಗಮನಿಸಬಹುದಾಗಿದೆ. ಪ್ರತಿ ವರ್ಷವೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ತರಂಗಮೇಟ ಭಾಗದಲ್ಲಿ ಕಡಲು ಕೊರೆತ ಆಗುತ್ತೆ. ಕಳೆದ ಬಾರಿ ಕೂಡ ಕಡಲ ಕೊರೆತದಿಂದ ಕೆಲವು ಮನೆಗಳು ಕೂಡ ಧರಾಶಾಯಾಗಿದ್ದವು. ಬೆಳೆದು ನಿಂತ ತೆಂಗಿನ ಮರಗಳು ಕೂಡ ನೀರು ಪಾಲಾಗಿದ್ದವು. ಹೀಗಾಗಿ ತೀರದ ನಿವಾಸಿಗಳು ತಮ್ಮ ಆತಂಕವನ್ನು ಕೂಡ ವ್ಯಕ್ತಪಡಿಸಿದರು. ಕಳೆದ ಬಾರಿ ಕೂಡ ನಿಮ್ಮ ರಿಪಬ್ಲಿಕ್ ವಾಹಿನಿ ಸುದ್ದಿ ಪ್ರಸಾರದ ಬಳಿಕ ಇಲ್ಲಿ ಕಡಲ ಕೊರೆತವನ್ನು ತಡೆಯುವ ಕೆಲಸ ಕೂಡ ಆಗಿತ್ತು. ಸಂಬಂಧಪಟ್ಟ ಸರ್ಕಾರ ಕಲ್ಲು ಹಾಕುವ ಕೆಲಸವನ್ನು ಮಾಡಿತ್ತು. ಆದರೆ ಈಗ ಮತ್ತೆ ಕಡಲ ಕೊರೆತದ ಒಂದು ಭೀತಿ ಎದುರಾಗಿರುವುದರಿಂದ ತೀರದ ನಿವಾಸಿಗಳ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಕಡಲು ತನ್ನ ರೌದ್ರ ನರ್ತನವನ್ನು ಪ್ರದರ್ಶಿಸುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಪ್ರತಿ ವರ್ಷವೂ ಕೂಡ ಮಳೆಗಾಲದ ಆರಂಭದಲ್ಲಿ ತೀರದ ನಿವಾಸಿಗಳ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ನೋಡ್ತಾ ಇರ್ಬೋದು. ದುರ್ದೈವದ ಸಂಗತಿ ಏನಂತ ಹೇಳಿದ್ರೆ, ಕಳೆದ ಬಾರಿ CM ಸಿದ್ದರಾಮಯ್ಯವರು ಕೂಡ ಈ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಮರ್ಪಕವಾದ ತಡೆಗೋಡೆ ಮಾಡಿಕೊಡ್ತೇವೆ ಎಂಬ ಭರವಸೆಯನ್ನು ನೀಡಿದರು. ಆದರೆ ಮುಖ್ಯಮಂತ್ರಿಗಳು ಭರವಸೆ ನೀಡಿದ ಹಾಗೆ ಈ ಬಾರಿ ಮಳೆಗಾಲ ಆರಂಭವಾಗುವ ಸಂದರ್ಭದಲ್ಲಿ ಕಲ್ಲು ಹಾಕಿ ತಡೆಗೋಡೆ ನಿರ್ಮಿಸುವ ಒಂದು ಕಾರ್ಯ ಕೂಡ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಮೊದಲೇ ಈ ಒಂದು ಕಾರ್ಯವನ್ನು ಮಾಡಿದ್ದಿದ್ರೆ ಹಲವು ಮನೆಗಳು ಉಳಿಬೋದು, ತೆಂಗಿನ ಮರಗಳು ಉಳಿಬೋದು ಮತ್ತು ತೀರದ ನಿವಾಸಿಗಳ ಆತಂಕ ಕೂಡ ದೂರವಾಗಬೇಕು ಎಂಬ ಭಾವನೆ ಕೂಡ ಇತ್ತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲ ತೀರವನ್ನೇ ದಿಟ್ಟಿಸುತ್ತಾ ಸಂಬಂಧಪಟ್ಟ ನಿವಾಸಿಗಳು ಕೂಡ ಕಾಲ ಕಳೀತಾ ಇರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನ ಈ ಮಳೆಗಾಲದ ಸಂದರ್ಭದಲ್ಲಿ ಮತ್ತೆ ಕಡಲ ಕೊರೆತದ ಭೀತಿಯನ್ನು ಎದುರಿಸ್ತಾರೆ. ಪ್ರತಿ ವರ್ಷವೂ ಕೂಡ ಕಡಲು ತನ್ನ ರೌದ್ರ ನರ್ತನವನ್ನು ಪ್ರದರ್ಶಿಸುತ್ತಾ ಇಲ್ಲಿನ ಮನೆ ಮಠಗಳನ್ನು ಜಮೀನುಗಳನ್ನು ಅಪೋಷಣ ಪಡೆದುಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಅಂಕೋಲ ಆಗಿರ್ಬೋದು, ಕುಮಟಾ ಆಗಿರ್ಬೋದು, ಭಟ್ಕಳ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ತೀರದ ನಿವಾಸಿಗಳು ಮಳೆಗಾಲದ ಸಂದರ್ಭದಲ್ಲಿ ಆತಂಕದಿಂದ ಕಾಲ ಕಳೆಯುವ ಒಂದು ವಾತಾವರಣ ಈಗಲೂ ಕೂಡ ಮುಂದಿರುವುದು. ಹೀಗಾಗಿ ಸರ್ಕಾರ ಸಂಬಂಧಪಟ್ಟ ತಡೆಗೋಡೆ ನಿರ್ಮಿಸೋದ್ರ ಮೂಲಕ ತೀರದ ನಿವಾಸಿಗಳ ಆತಂಕವನ್ನು ದೂರ ಮಾಡುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ತೀರದ ನಾಗರಿಕರ ಆತಂಕ ಮುಂದುವರೆದಿದೆ. ಮಳೆಗಾಲ ಶುರುವಾಗಿರೋದ್ರಿಂದ ಕಡಲು ಕೂಡ ಆರ್ಭಟಿಸಿದರೆ, ಹೀಗಾಗಿ ತೀರದ ನಿವಾಸಿಗಳ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಾನೀಗ ಅಂಕೋಲ ತಾಲೂಕಿನ ಹಾರವಾಡದ ತರಂಗಮೇಟ ಬಳಿ ಇದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲು ಕೂಡ ತನ್ನ ರೌದ್ರಾವತಾರ ತಾಳಿರೋದನ್ನು ನೀವು ಗಮನಿಸಬಹುದಾಗಿದೆ. ಪ್ರತಿ ವರ್ಷವೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ತರಂಗಮೇಟ ಭಾಗದಲ್ಲಿ ಕಡಲು ಕೊರೆತ ಆಗುತ್ತೆ. ಕಳೆದ ಬಾರಿ ಕೂಡ ಕಡಲ ಕೊರೆತದಿಂದ ಕೆಲವು ಮನೆಗಳು ಕೂಡ ಧರಾಶಾಯಾಗಿದ್ದವು. ಬೆಳೆದು ನಿಂತ ತೆಂಗಿನ ಮರಗಳು ಕೂಡ ನೀರು ಪಾಲಾಗಿದ್ದವು. ಹೀಗಾಗಿ ತೀರದ ನಿವಾಸಿಗಳು ತಮ್ಮ ಆತಂಕವನ್ನು ಕೂಡ ವ್ಯಕ್ತಪಡಿಸಿದರು. ಕಳೆದ ಬಾರಿ ಕೂಡ ನಿಮ್ಮ ರಿಪಬ್ಲಿಕ್ ವಾಹಿನಿ ಸುದ್ದಿ ಪ್ರಸಾರದ ಬಳಿಕ ಇಲ್ಲಿ ಕಡಲ ಕೊರೆತವನ್ನು ತಡೆಯುವ ಕೆಲಸ ಕೂಡ ಆಗಿತ್ತು. ಸಂಬಂಧಪಟ್ಟ ಸರ್ಕಾರ ಕಲ್ಲು ಹಾಕುವ ಕೆಲಸವನ್ನು ಮಾಡಿತ್ತು. ಆದರೆ ಈಗ ಮತ್ತೆ ಕಡಲ ಕೊರೆತದ ಒಂದು ಭೀತಿ ಎದುರಾಗಿರುವುದರಿಂದ ತೀರದ ನಿವಾಸಿಗಳ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಕಡಲು ತನ್ನ ರೌದ್ರ ನರ್ತನವನ್ನು ಪ್ರದರ್ಶಿಸುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಪ್ರತಿ ವರ್ಷವೂ ಕೂಡ ಮಳೆಗಾಲದ ಆರಂಭದಲ್ಲಿ ತೀರದ ನಿವಾಸಿಗಳ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ನೋಡ್ತಾ ಇರ್ಬೋದು. ದುರ್ದೈವದ ಸಂಗತಿ ಏನಂತ ಹೇಳಿದ್ರೆ, ಕಳೆದ ಬಾರಿ CM ಸಿದ್ದರಾಮಯ್ಯವರು ಕೂಡ ಈ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಮರ್ಪಕವಾದ ತಡೆಗೋಡೆ ಮಾಡಿಕೊಡ್ತೇವೆ ಎಂಬ ಭರವಸೆಯನ್ನು ನೀಡಿದರು. ಆದರೆ ಮುಖ್ಯಮಂತ್ರಿಗಳು ಭರವಸೆ ನೀಡಿದ ಹಾಗೆ ಈ ಬಾರಿ ಮಳೆಗಾಲ ಆರಂಭವಾಗುವ ಸಂದರ್ಭದಲ್ಲಿ ಕಲ್ಲು ಹಾಕಿ ತಡೆಗೋಡೆ ನಿರ್ಮಿಸುವ ಒಂದು ಕಾರ್ಯ ಕೂಡ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಮೊದಲೇ ಈ ಒಂದು ಕಾರ್ಯವನ್ನು ಮಾಡಿದ್ದಿದ್ರೆ ಹಲವು ಮನೆಗಳು ಉಳಿಬೋದು, ತೆಂಗಿನ ಮರಗಳು ಉಳಿಬೋದು ಮತ್ತು ತೀರದ ನಿವಾಸಿಗಳ ಆತಂಕ ಕೂಡ ದೂರವಾಗಬೇಕು ಎಂಬ ಭಾವನೆ ಕೂಡ ಇತ್ತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲ ತೀರವನ್ನೇ ದಿಟ್ಟಿಸುತ್ತಾ ಸಂಬಂಧಪಟ್ಟ ನಿವಾಸಿಗಳು ಕೂಡ ಕಾಲ ಕಳೀತಾ ಇರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನ ಈ ಮಳೆಗಾಲದ ಸಂದರ್ಭದಲ್ಲಿ ಮತ್ತೆ ಕಡಲ ಕೊರೆತದ ಭೀತಿಯನ್ನು ಎದುರಿಸ್ತಾರೆ. ಪ್ರತಿ ವರ್ಷವೂ ಕೂಡ ಕಡಲು ತನ್ನ ರೌದ್ರ ನರ್ತನವನ್ನು ಪ್ರದರ್ಶಿಸುತ್ತಾ ಇಲ್ಲಿನ ಮನೆ ಮಠಗಳನ್ನು ಜಮೀನುಗಳನ್ನು ಅಪೋಷಣ ಪಡೆದುಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಅಂಕೋಲ ಆಗಿರ್ಬೋದು, ಕುಮಟಾ ಆಗಿರ್ಬೋದು, ಭಟ್ಕಳ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ತೀರದ ನಿವಾಸಿಗಳು ಮಳೆಗಾಲದ ಸಂದರ್ಭದಲ್ಲಿ ಆತಂಕದಿಂದ ಕಾಲ ಕಳೆಯುವ ಒಂದು ವಾತಾವರಣ ಈಗಲೂ ಕೂಡ ಮುಂದಿರುವುದು. ಹೀಗಾಗಿ ಸರ್ಕಾರ ಸಂಬಂಧಪಟ್ಟ ತಡೆಗೋಡೆ ನಿರ್ಮಿಸೋದ್ರ ಮೂಲಕ ತೀರದ ನಿವಾಸಿಗಳ ಆತಂಕವನ್ನು ದೂರ ಮಾಡುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ತೀರದ ನಾಗರಿಕರ ಆತಂಕ ಮುಂದುವರೆದಿದೆ. ಮಳೆಗಾಲ ಶುರುವಾಗಿರೋದ್ರಿಂದ ಕಡಲು ಕೂಡ ಆರ್ಭಟಿಸಿದರೆ, ಹೀಗಾಗಿ
ತೀರದ ನಿವಾಸಿಗಳ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಾನೀಗ ಅಂಕೋಲ ತಾಲೂಕಿನ ಹಾರವಾಡದ ತರಂಗಮೇಟ ಬಳಿ ಇದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲು ಕೂಡ ತನ್ನ ರೌದ್ರಾವತಾರ ತಾಳಿರೋದನ್ನು ನೀವು ಗಮನಿಸಬಹುದಾಗಿದೆ. ಪ್ರತಿ ವರ್ಷವೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ತರಂಗಮೇಟ ಭಾಗದಲ್ಲಿ ಕಡಲು ಕೊರೆತ ಆಗುತ್ತೆ. ಕಳೆದ ಬಾರಿ ಕೂಡ ಕಡಲ ಕೊರೆತದಿಂದ ಕೆಲವು ಮನೆಗಳು ಕೂಡ ಧರಾಶಾಯಿಯಾಗಿದ್ದವು. ಬೆಳೆದು ನಿಂತ ತೆಂಗಿನ ಮರಗಳು ಕೂಡ ನೀರು ಪಾಲಾಗಿದ್ದವು. ಹೀಗಾಗಿ ತೀರದ ನಿವಾಸಿಗಳು ತಮ್ಮ ಆತಂಕವನ್ನು ಕೂಡ ವ್ಯಕ್ತಪಡಿಸಿದರು. ಕಳೆದ ಬಾರಿ ಕೂಡ ನಿಮ್ಮ ರಿಪಬ್ಲಿಕ್ ವಾಹಿನಿ ಸುದ್ದಿ ಪ್ರಸಾರದ ಬಳಿಕ ಇಲ್ಲಿ ಕಡಲ ಕೊರೆತವನ್ನು ತಡೆಯುವ ಕೆಲಸ ಕೂಡ ಆಗಿತ್ತು. ಸಂಬಂಧಪಟ್ಟ ಸರ್ಕಾರ ಕಲ್ಲು ಹಾಕುವ ಕೆಲಸವನ್ನು ಮಾಡಿತ್ತು. ಆದರೆ ಈಗ ಮತ್ತೆ ಕಡಲ ಕೊರೆತದ ಒಂದು ಭೀತಿ ಎದುರಾಗಿರುವುದರಿಂದ ತೀರದ ನಿವಾಸಿಗಳ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಕಡಲು ತನ್ನ ರೌದ್ರ ನರ್ತನವನ್ನು ಪ್ರದರ್ಶಿಸುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಪ್ರತಿ ವರ್ಷವೂ ಕೂಡ ಮಳೆಗಾಲದ ಆರಂಭದಲ್ಲಿ ತೀರದ ನಿವಾಸಿಗಳ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ನೋಡ್ತಾ ಇರ್ಬೋದು. ದುರ್ದೈವದ ಸಂಗತಿ ಏನಂತ ಹೇಳಿದ್ರೆ ಕಳೆದ ಬಾರಿ CM ಸಿದ್ದರಾಮಯ್ಯವರು ಕೂಡ ಈ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಮರ್ಪಕವಾದ ತಡೆಗೋಡೆ ಮಾಡಿಕೊಡ್ತೇವೆ ಎಂಬ ಭರವಸೆಯನ್ನು ನೀಡಿದರು. ಆದರೆ ಮುಖ್ಯಮಂತ್ರಿಗಳು ಭರವಸೆ ನೀಡಿದ ಹಾಗೆ ಈ ಬಾರಿ ಮಳೆಗಾಲ ಆರಂಭವಾಗುವ ಸಂದರ್ಭದಲ್ಲಿ ಕಲ್ಲು ಹಾಕಿ ತಡೆಗೋಡೆ ನಿರ್ಮಿಸುವ ಒಂದು ಕಾರ್ಯ ಕೂಡ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಮೊದಲೇ ಈ ಒಂದು ಕಾರ್ಯವನ್ನು ಮಾಡಿದ್ದಿದ್ರೆ ಹಲವು ಮನೆಗಳು ಉಳಿಬೋದು, ತೆಂಗಿನ ಮರಗಳು ಉಳಿಬೋದು ಮತ್ತು ತೀರದ ನಿವಾಸಿಗಳ ಆತಂಕ ಕೂಡ ದೂರವಾಗಬೇಕೆಂಬ ಭಾವನೆ ಕೂಡ ಇತ್ತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲ ತೀರವನ್ನೇ ದಿಟ್ಟಿಸುತ್ತಾ ಸಂಬಂಧಪಟ್ಟ ನಿವಾಸಿಗಳು ಕೂಡ ಕಾಲ ಕಳೀತಾ ಇರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನ ಈ ಮಳೆಗಾಲದ ಸಂದರ್ಭದಲ್ಲಿ ಮತ್ತೆ ಕಡಲ ಕೊರೆತದ ಭೀತಿಯನ್ನು ಎದುರಿಸ್ತಾರೆ. ಪ್ರತಿ ವರ್ಷವೂ ಕೂಡ ಕಡಲು ತನ್ನ ರೌದ್ರ ನರ್ತವನ್ನು ಪ್ರದರ್ಶಿಸುತ್ತಾ ಇಲ್ಲಿನ ಮನೆ ಮಠಗಳನ್ನು ಜಮೀನುಗಳನ್ನು ಅಪೋಷಣ ಪಡೆದುಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಅಂಕೋಲ ಆಗಿರ್ಬೋದು, ಕುಮಟಾ ಆಗಿರ್ಬೋದು, ಭಟ್ಕಳ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ತೀರದ ನಿವಾಸಿಗಳು ಮಳೆಗಾಲದ ಸಂದರ್ಭದಲ್ಲಿ ಆತಂಕದಿಂದ ಕಾಲ ಕಳೆಯುವ ಒಂದು ವಾತಾವರಣ ಈಗಲೂ ಕೂಡ ಮುಂದಿರುವುದು. ಹೀಗಾಗಿ ಸರ್ಕಾರ ಸಂಬಂಧಪಟ್ಟ ತಡೆಗೋಡೆ ನಿರ್ಮಿಸೋದ್ರ ಮೂಲಕ ತೀರದ ನಿವಾಸಿಗಳ ಆತಂಕವನ್ನು ದೂರ ಮಾಡುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ತೀರದ ನಾಗರಿಕರ ಆತಂಕ ಮುಂದುವರೆದಿದೆ. ಮಳೆಗಾಲ ಶುರುವಾಗಿರೋದ್ರಿಂದ ಕಡಲು ಕೂಡ ಆರ್ಭಟಿಸಿದರೆ ಹೀಗಾಗಿ ತೀರದ ನಿವಾಸಿಗಳ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳ್ಬೋದು. ನಾನೀಗ ಅಂಕೋಲ ತಾಲೂಕಿನ ಹಾರವಾಡದ ತರಂಗಮೇಟ ಬಳಿ ಇದ್ದೇನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲು ಕೂಡ ತನ್ನ ರೌದ್ರಾವತಾರ ತಾಳಿರೋದನ್ನು ನೀವು ಗಮನಿಸಬಹುದಾಗಿದೆ. ಪ್ರತಿ ವರ್ಷವೂ ಕೂಡ ಮಳೆಗಾಲದ ಸಂದರ್ಭದಲ್ಲಿ ತರಂಗಮೇಟ ಭಾಗದಲ್ಲಿ ಕಡಲು ಕೊರೆತ ಆಗುತ್ತೆ. ಕಳೆದ ಬಾರಿ ಕೂಡ ಕಡಲ ಕೊರೆತದಿಂದ ಕೆಲವು ಮನೆಗಳು ಕೂಡ ಧರಾಶಾಯಿಯಾಗಿದ್ದವು. ಬೆಳೆದು ನಿಂತ ತೆಂಗಿನ ಮರಗಳು ಕೂಡ ನೀರು ಪಾಲಾಗಿದ್ದವು. ಹೀಗಾಗಿ ತೀರದ ನಿವಾಸಿಗಳು ತಮ್ಮ ಆತಂಕವನ್ನು ಕೂಡ ವ್ಯಕ್ತಪಡಿಸಿದರು. ಕಳೆದ ಬಾರಿ ಕೂಡ ನಿಮ್ಮ ರಿಪಬ್ಲಿಕ್ ವಾಹಿನಿ ಸುದ್ದಿ ಪ್ರಸಾರದ ಬಳಿಕ ಇಲ್ಲಿ ಕಡಲ ಕೊರೆತವನ್ನು ತಡೆಯುವ ಕೆಲಸ ಕೂಡ ಆಗಿತ್ತು. ಸಂಬಂಧಪಟ್ಟ ಸರ್ಕಾರ ಕಲ್ಲು ಹಾಕುವ ಕೆಲಸವನ್ನು ಮಾಡಿತ್ತು. ಆದರೆ ಈಗ ಮತ್ತೆ ಕಡಲ ಕೊರೆತದ ಒಂದು ಭೀತಿ ಎದುರಾಗಿರುವುದರಿಂದ ತೀರದ ನಿವಾಸಿಗಳ ಆತಂಕ ಕೂಡ ಹೆಚ್ಚಾಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಕಡಲು ತನ್ನ ರೌದ್ರ ನರ್ತನವನ್ನು ಪ್ರದರ್ಶಿಸುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಪ್ರತಿ ವರ್ಷವೂ ಕೂಡ ಮಳೆಗಾಲದ ಆರಂಭದಲ್ಲಿ ತೀರದ ನಿವಾಸಿಗಳ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ನೋಡ್ತಾ ಇರ್ಬೋದು. ದುರ್ದೈವದ ಸಂಗತಿ ಏನಂತ ಹೇಳಿದ್ರೆ ಕಳೆದ ಬಾರಿ CM ಸಿದ್ದರಾಮಯ್ಯವರು ಕೂಡ ಈ ಗ್ರಾಮಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಮರ್ಪಕವಾದ ತಡೆಗೋಡೆ ಮಾಡಿಕೊಡ್ತೇವೆ ಎಂಬ ಭರವಸೆಯನ್ನು ನೀಡಿದರು. ಆದರೆ ಮುಖ್ಯಮಂತ್ರಿಗಳು ಭರವಸೆ ನೀಡಿದ ಹಾಗೆ ಈ ಬಾರಿ ಮಳೆಗಾಲ ಆರಂಭವಾಗುವ ಸಂದರ್ಭದಲ್ಲಿ ಕಲ್ಲು ಹಾಕಿ ತಡೆಗೋಡೆ ನಿರ್ಮಿಸುವ ಒಂದು ಕಾರ್ಯ ಕೂಡ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಮೊದಲೇ ಈ ಒಂದು ಕಾರ್ಯವನ್ನು ಮಾಡಿದ್ದಿದ್ರೆ ಹಲವು ಮನೆಗಳು ಉಳಿಬೋದು, ತೆಂಗಿನ ಮರಗಳು ಉಳಿಬೋದು ಮತ್ತು ತೀರದ ನಿವಾಸಿಗಳ ಆತಂಕ ಕೂಡ ದೂರವಾಗಬೇಕೆಂಬ ಭಾವನೆ ಕೂಡ ಇತ್ತು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಡಲ ತೀರವನ್ನೇ ದಿಟ್ಟಿಸುತ್ತಾ ಸಂಬಂಧಪಟ್ಟ ನಿವಾಸಿಗಳು ಕೂಡ ಕಾಲ ಕಳೀತಾ ಇರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನ ಈ ಮಳೆಗಾಲದ ಸಂದರ್ಭದಲ್ಲಿ ಮತ್ತೆ ಕಡಲ ಕೊರೆತದ ಭೀತಿಯನ್ನು ಎದುರಿಸ್ತಾರೆ. ಪ್ರತಿ ವರ್ಷವೂ ಕೂಡ ಕಡಲು ತನ್ನ ರೌದ್ರ ನರ್ತವನ್ನು ಪ್ರದರ್ಶಿಸುತ್ತಾ ಇಲ್ಲಿನ ಮನೆ ಮಠಗಳನ್ನು ಜಮೀನುಗಳನ್ನು ಅಪೋಷಣ ಪಡೆದುಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ಅಂಕೋಲ ಆಗಿರ್ಬೋದು, ಕುಮಟಾ ಆಗಿರ್ಬೋದು, ಭಟ್ಕಳ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ತೀರದ ನಿವಾಸಿಗಳು ಮಳೆಗಾಲದ ಸಂದರ್ಭದಲ್ಲಿ ಆತಂಕದಿಂದ ಕಾಲ ಕಳೆಯುವ ಒಂದು ವಾತಾವರಣ ಈಗಲೂ ಕೂಡ ಮುಂದಿರುವುದು. ಹೀಗಾಗಿ ಸರ್ಕಾರ ಸಂಬಂಧಪಟ್ಟ ತಡೆಗೋಡೆ ನಿರ್ಮಿಸೋದ್ರ ಮೂಲಕ ತೀರದ ನಿವಾಸಿಗಳ ಆತಂಕವನ್ನು ದೂರ ಮಾಡುವ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.